ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಾನು ನಿಮಗೆ ಯಾವುದೇ ಸಾರಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ಅದ್ರ ಬದಲು ಒಬ್ಬ ಅತ್ಯದ್ಭುತ ವ್ಯಕ್ತಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅಂದರೆ ನನಗೆ ತುಂಬ ನನ್ನ ಜೀವನದಲ್ಲಿ ನಾನು ನೋಡಿದ ಒಂದು ಅತ್ಯದ್ಭುತ ವ್ಯಕ್ತಿ ಅಂತ ಹೇಳ್ಬೋದು. ನಾನು ಇದನ್ನು ನನ್ನ ಅಪ್ಪ ಅಮ್ಮನಿಗೆ ಕಂಪೇರ್ ಮಾಡ್ತಾ ಇಲ್ಲ. ಯಾಕಂದರೆ ಅಪ್ಪ ಅಮ್ಮ ಮತ್ತು ನಮ್ಮ ಅಪ್ಪ ಅಮ್ಮನ ಮನೆ ಕಡೆಯವರನ್ನು ನಾವು ಯಾರ ಜೊತೆಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಯಾವತ್ತೂ ಈ ಲೆವೆಲಲ್ಲೇ ಇರ್ತಾರೆ. ಸೊ ನಮ್ಗೆ ಹೆಣ್ಮಕ್ಳಿಗೆ ಯಾವತ್ತೂ ಅಪ್ಪ ಅಮ್ಮನ ಮನೆ ಕಡೆಯವರಂದರೆ ಫಸ್ಟ್ ಪ್ಲೇಸಲ್ಲಿ ಇರ್ತಾರೆ. ಬಟ್ ನಾನು ಅದೆಲ್ಲ ಬಿಟ್ಟು ನಂಗೆ ತುಂಬ ಅತ್ಯದ್ಭುತ ವ್ಯಕ್ತಿ ಅಂತ ಅನಿಸಿದ್ದು ನನ್ನ ಮಾವ ಅಂದರೆ ನನ್ನ ಗಂಡನ ತಂದೆ, ನನ್ನ ಗಂಡನಿಗೆ ಜನ್ಮ ಕೊಟ್ಟಂತಹ ನನ್ನ ಮಾವ ಅಂತ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಗಿರೋಂಥ ವ್ಯಕ್ತಿ ಅವರು. ಅವರ ವ್ಯಕ್ತಿತ್ವ ಇಷ್ಟ ನನಗೆ. ವ್ಯಕ್ತಿ ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವ, ಅವರು ನಡ್ಕೊಂಡು ಬಂದಂಥ ರೀತಿ, ಅವರ ಬಿಹೇವಿಯರು ನಂಗೆ ತುಂಬ ಇಷ್ಟ ಆಗಿದೆ. ನಾನು ಏನಕ್ಕೆ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಅನ್ಕೋಬೋದು ಏನು ಇವಳು ಮನೆ ಬಗ್ಗೆ ಎಲ್ಲ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾಳಂತೆ ಅಂತ. ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಒಂದು ತುಂಬ ಜನರಿಗೆ ಎಕ್ಸಾಂಪಲ್ ಆಗುವಂತಹ ವ್ಯಕ್ತಿತ್ವ ಅವರದ್ದು. ಇವಾಗ ಎಷ್ಟೋ ಜನರ ಮನೆಯಲ್ಲಿ ಗಲಾಟೆಗಳು, ಜಗಳಗಳು, ಮನಸ್ತಾಪ, ನೆಮ್ಮದಿಯೇ ಹೋಗಿರುತ್ತೆ. ಅಂತಹ ವ್ಯಕ್ತಿಗಳಿಗೆ ನನ್ನ ಮಾವ ಒಬ್ಬರು ಎಕ್ಸಾಂಪಲ್ ಆದಂತಹ ವ್ಯಕ್ತಿ ಅಂತ ಹೇಳ್ಬೋದು. ನಾನು ಅವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅವರ ಒಂದು ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಎಷ್ಟು ಜೀವನ ಒಂದು ನೆಮ್ಮದಿಯಾಗಿರುತ್ತೆ ಅಂತ ಅಂದರೆ ಅವರ ನೋಡೇ ಕಲ್ತ್ಕೋಬೋದು. ಮೇಯ್ನಾಗಿ ಹೇಳಬೇಕಂದ್ರೆ ಈಗ ಒಬ್ಬ ವ್ಯಕ್ತಿ ಅಂದರೆ ಅವ್ರಿಗೆ ಆಸೆ ಆಕಾಂಕ್ಷೆಗಳು ಜಾಸ್ತಿ. ಇವಾಗ ಮೇಯ್ನಾಗಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ಆಸೆಗಿಂತ ದುರಾಸೆ. ಈಗಿನ ಕಾಲದ ಒಂದು ಜನ್ರೇಷನಲ್ಲಿ ಮೈಂಡ್ಸೆಟ್ ಹೆಂಗಂದರೆ ಇವತ್ತು 100 ರೂಪಾಯಿ ಇದೆ ಅಂದರೆ ನಾಳೆ ನಮ್ಗೆ 1,000 ಬೇಕು, ನಾಡ್ದು 10,000 ಬೇಕು, ಆ ಥರ ಮೈಂಡ್ಸೆಟ್ ಆಗಿರುತ್ತೆ. ಸೊ ಆ ದುರಾಸೆಯಿಂದ ಮನೆ ನೆಮ್ಮದಿ ಹಾಳಾಗ್ತಾ ಇರುತ್ತೆ. ಬಟ್ ನನ್ನ ಮಾವ ಹೆಂಗಂದರೆ ಇಲ್ಲಿ ತನಕ ಅವರು ಒಂದು ಹಣ್ಣು ಬೇಕು ಅಂತ ಕೇಳಿಲ್ಲ, ಒಂದು ಟ್ಯಾಬ್ಲೆಟ್ ಬೇಕು ಅಂತ ಕೇಳಿಲ್ಲ, ಒಂದು ಬಟ್ಟೆ ಬೇಕಂತ ಕೇಳಿಲ್ಲ. ಇನ್ನೂ ತನಕ ನಾನು ಮದುವೆ ಆಗಿ ಬಂದು 7 ವರ್ಷ ಆಗಿದೆ. 7 ವರ್ಷದಲ್ಲಿ ಒಂದು ದಿನವೂ ಅವರಿಗೋಸ್ಕರ ಒಂದು ಚಾಕ್ಲೇಟನ್ನು ತಂದ್ಕೊಂಡಿದ್ದನ್ನು ನಾನು ನೋಡಿಲ್ಲ. ಅಂದರೆ ಅಷ್ಟು ಒಂದು ಆಸೆನೇ ಇಲ್ಲ ಅಂತ ಹೇಳ್ಬೋದು. ಹಾಗಂತ ಇವಾಗ ನಾವೇನಾದ್ರು ಪ್ರೀತಿಯಿಂದ ತೊಗೊಂಡೋಗಿ ಕೊಟ್ಟರೆ ಅದನ್ನು ತುಂಬ ಪ್ರೀತಿಯಿಂದ ಯೂಸ್ ಮಾಡ್ಕೋತಾರೆ. ನೀವು ಏನೇ ತೊಗೊಂಡೋಗಿ ಕೊಟ್ಟರು ಅಷ್ಟು ಪ್ರೀತಿಯಿಂದ ಯೂಸ್ ಮಾಡ್ತಾರೆ. ಆದರೆ ಅವ್ರು ಮಾಡಿದ ಮಾತ್ರ ಎಲ್ಲ ಬೇರೆಯವ್ರಿಗೇನೆ. ಇವಾಗ ಏನಂದರೆ ಮನೆಗೇನಾದರೂ ತೊಗೊಂಡು ಬರೋದು, ಇಲ್ಲ ಮಕ್ಕಳಿಗೇನಾದರೂ ತೊಗೊಳ್ಳಿ ಅನ್ನೋದು, ಅವರಿಗಂತ ಅವರು ಏನನ್ನೂ ತೊಗೊಂಡಿಲ್ಲ. ಸೊ ಇದು ಫಸ್ಟ್ ಪಾಯಿಂಟು, ಆಯಿತಾ. ಅಂದರೆ ಅವ್ರು ತೊಗೊಂಡಿಲ್ಲ ಅದಕ್ಕೆ ಒಳ್ಳೆಯದಾಗ್ತಿದೆ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಆ ದುರಾಸೆ ಅನ್ನೋದು, ಆಸೆ ದುರಾಸೆ ಎರಡೂ ನನ್ನ ಮಾವನ ಹತ್ರನೇ ಇಲ್ಲ. ಸೊ ಅದು ತುಂಬ ನನಗೆ ಇಷ್ಟ ಆಗಿದಂಥ ವ್ಯಕ್ತಿತ್ವ. ಹಾಗೆ ಭೂಮಿ ಸೇವೆ ಮತ್ತು ಆಕಳ ಸೇವೆ, ಗೋವಿನ ಸೇವೆ ಮತ್ತು ಮನೇಲಿರೋ ಜನರ ಸೇವೆ, ಇದು ತುಂಬ ನನಗೆ ಅಂದರೆ ಮನಸ್ಸಿಗೆ ಹೋಗಿರುವಂಥ ಪಾಯಿಂಟು. ಬೆಳಿಗ್ಗೆಯಿಂದ ನನ್ನ ಮಾವ ಸಂಜೆ ತನಕನೂ ಭೂಮಿ ಸೇವೆ, ಮತ್ತು ಟೈಮ್ ಸಿಕ್ಕಾಗೆಲ್ಲ ಗೋ ಸೇವೆ, ಹಾಗೆ ಅವ್ರಿಗೆ ಟೈಮ್ ಇದ್ದಾಗೆಲ್ಲ ಮನೆಯವ್ರ ಸೇವೆ. ಇದಿಷ್ಟನ್ನೇ ಅವ್ರಿಗೆ ಇವಾಗ 65 ವರ್ಷಕ್ಕೂ ಜಾಸ್ತಿ ಆಗಿದೆ. ಇದಿಷ್ಟನ್ನೇ ಅವರು ನೆರವೇರಿಸ್ಕೊಂಡು ಬರ್ತಾ ಇರೋದು. ಭೂಮಿ ಸೇವೆ ಅವ್ರು ಮಾಡಿದಷ್ಟು ಯಾರೂ ಮಾಡಿಲ್ಲ ಅನ್ಕೋತೀನಿ. ಇವಾಗ ಹಳ್ಳಿಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ, ಆದರೆ ಕೆಲಸ ಮಾಡಿದ ತಕ್ಷಣ ಬಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಅಂತ ಮಾಡ್ತಾರೆ. ಬಟ್ ನನ್ನ ಮಾವ ಹೆಂಗಂದರೆ ರೆಸ್ಟ್ ಅನ್ನೋದೇ ಅವ್ರು ಮಾಡಲ್ಲ. ಅಂದರೆ ಇನ್ನೂ ತನಕ ಒಂದು ದಿನನೂ ಅವರು ನನಗೆ ಸುಸ್ತಾಗಿದೆ, ನನಗೆ ರೆಸ್ಟ್ ಬೇಕು, ನಾನು ಇವತ್ತು ಇಲ್ಲೇ ಮನೇಲೇ ಇರ್ತೀನಿ, ನಾನು ರೆಸ್ಟ್ ಮಾಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ ಅವರು. ಅಂದರೆ ನಾನು ನನ್ನ ಮಾವ ನೋಡ್ತಾ ಇರೋದು 7 ವರ್ಷದಿಂದ. 7 ವರ್ಷದಲ್ಲೂ ಒಂದು ದಿನವೂ ನನಗೆ ಅವ್ರ ಬಾಯಲ್ಲಿ ನನಗೆ ಸುಸ್ತಾಗಿದೆ, ನನ್ನ ಕೆಲಸ ಮಾಡಿ ಸಾಕಾಗಿದೆ, ನಾನು ಇವತ್ತು ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಹೇಳಿಲ್ಲ. ಟಚ್ ವುಡ್ಡು ಇದೇ ಥರ ಇರಲಿ ನನ್ನ ಮಾವ ಅಂತ ನಾನು ಬಯಸ್ತೀನಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಯಾರು ಹೇಳ್ಬೋದು, ಇವಾಗ ಎಕ್ಸಾಂಪಲ್ ನಾನು 2 ದಿನ ಕಂಟಿನ್ಯೂಸ್ ಕೆಲಸ ಮಾಡಿದ್ರೆ 3ನೇ ದಿನ ಅಯ್ಯೋ ಒಂದು ಸ್ವಲ್ಪ ರೆಸ್ಟ್ ಬೇಕು ನನಗೆ, ಇವತ್ತು ಒಂಚೂರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ, ಆ ಥರ ಮೈಂಡ್ಸೆಟ್ ಇರುತ್ತೆ. ಬಟ್ ನನ್ನ ಮಾವನ ಬಾಯಲ್ಲಿ ಇನ್ನೂ ತನಕನೂ ರೆಸ್ಟ್ ಬೇಕು ಅಂತ ಕೇಳಿಲ್ಲ. ಮತ್ತು ಅವರು ಇದರಲ್ಲಿ ನಮ್ಮ ಆಕಳ ಮನೆ ಅಂತ ಇರುತ್ತಲ್ಲ, ಕೊಟ್ಟಿಗೆ ಮನೆ ಅಂತ ಕರಿತೀವಿ ನಾವು, ಗೋವನ್ನು ಇಡುವಂಥ ಜಾಗ. ಆ ಜಾಗದಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ನಾನು ಫಸ್ಟ್ ಮದುವೆ ಆದ ಸ್ಟಾರ್ಟಿಂಗಲ್ಲ ನನ್ನ ಮಾವ ಯಾಕೆ ಒಬ್ಬೊಬ್ಬರೇ ಮಾತಾಡ್ತಾರೆ ಅಂತ ಅನ್ಕೋತಾ ಇದ್ದೆ. ಬಟ್ ಅವ್ರು ಏನಂದರೆ ಅವರು ಆಕಳಿಗೆ ಸ್ನಾನ ಮಾಡಿಸುವಾಗ, ಆಕಳಿಗೆ ಮೇವು ಕೊಡುವಾಗ ಮನುಷ್ಯರ ಜೊತೆಗೆ ಯಾವ ಥರ ಸಂಭಾಷಣೆ ಮಾಡ್ತಾರೋ ಅದೇ ಥರ ಪ್ರಾಣಿಗಳ ಜೊತೆಗೆ ಮಾಡ್ತಾ ಇರ್ತಾರೆ, ಅಂದರೆ ಗೋವಿನ ಜೊತೆಗೆ. ಸೊ ಆ ಗೋವಿನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ನನ್ನ ಮಾವ. ಸೊ ಇದು ಕೂಡ ನಂಗೆ ತುಂಬ ಇಷ್ಟ ಆಗಿರೋ ವ್ಯಕ್ತಿತ್ವ. ಹಾಗೆ 3ನೇ ಪಾಯಿಂಟು ಅಂದರೆ ಒಂದು ದಿನವೂ ಅವರು ಜೋರಾಗಿ ಮಾತಾಡಿದ್ದು ಅಥವಾ ಒಬ್ಬರು ಮನಸ್ಸು ನೋಯಿಸಿದ್ದು ಅಥವಾ ಒಬ್ರಿಗೆ ಕೂಗಾಡಿದ್ದು ನಾನು ಇನ್ನೂ ತನಕನೂ ನೋಡಿಲ್ಲ. ಇವಾಗ ಎಲ್ರಿಗೂ ಅಪ್ಪ ಅಮ್ಮ ತುಂಬ ಗ್ರೇಟು. ಅಪ್ಪ ಅಮ್ಮನ ಜಾಗ ಯಾರ ಹತ್ರನೂ ತುಂಬಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಅವ್ರನ್ನ ಕಂಪೇರ್ ಮಾಡೋಕ್ಕೂ ಆಗಲ್ಲ. ಬಟ್ ನನಗೆ ನನ್ನ ಅಪ್ಪನಲ್ಲೂ ನನ್ನ ಮಾವನಲ್ಲೂ ತುಂಬ ಸಿಮಿಲಾರಿಟೀಸ್. ಅಂದರೆ ನನಗೆ ನನ್ನ ಗಂಡನ ಮನೆಯಿಂದ ನನ್ನ ಮಾವನ ಮನೆಗೆ ಬಂದಿದ್ದೀನಿ ಅನ್ನೋ ಫೀಲಿಂಗೇ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ನನ್ನ ಮಾವ
ನನ್ನ ಅಪ್ಪ ಎಷ್ಟು ಪ್ರೀತಿ ತೋರಿಸಿದ್ದಾರೆ, ಅವರೆಷ್ಟು ಕಾಳಜಿ ತೋರಿಸಿದ್ದಾರೆ, ಅಷ್ಟು ಅದಕ್ಕೂ ಹೆಚ್ಚು ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೇ ನನಗೆ ಆ ಡಿಫ್ರೆನ್ಸೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇಂತಹ ವ್ಯಕ್ತಿತ್ವ ಇರೋದು ತುಂಬ ಕಡಿಮೆ. ಯಾಕಂದರೆ ಇವಾಗ ಹೆಂಗಾಗಿರುತ್ತೆ ಅಂದರೆ, ಮದುವೆ ಮಾಡಿಕೊಂಡು ಮನೆಗೆ ಬಂದ ತಕ್ಷಣ ಇವಾಗ ಮಾಮ ಹೇಳ್ದಂಗೆ ಕೇಳಬೇಕು. ತುಂಬ ಜನರ ಮನೇಲಿ ನಾನು ನೋಡಿದ್ದೀನಿ. ಹಿಂಗಂದರೆ ಸೊಸೆ ಬಂದಿದ್ದಾಳೆ, ಅವಳನ್ನು ಹಿಡಿತದಲ್ಲಿ ಇಟ್ಕೋಬೇಕು, ಅವಳು ನಾನು ಹೇಳಿದ್ದು ಕೇಳಬೇಕು, ಅವಳು ಮನೆ ಕೆಲಸ ಮಾಡ್ಕೊಂಡು ಹೋಗಬೇಕು, ಇಂಥ ಮೈಂಡ್ಸೆಟ್ ಇರೋರು ತುಂಬ ಜನ ಇದ್ದಾರೆ. ಎಲ್ಲರೂ ಆ ಥರ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಎಕ್ಸಾಂಪಲನ್ನು ನಾನು ನೋಡಿದ್ದೀನಿ. ಸೊ ಆ ಥರ ಇರುವಾಗ ನನ್ನ ಮಾವ ಹೆಂಗಂದರೆ, ಇವಾಗ ಹೆಣ್ಮಕ್ಳು ಬಯಸೋದು ಏನಂದರೆ, ಇವಾಗ ತಾಯಿ ಮನೇಲಿರುವಾಗ ಮದುವೆ ಆಗೋ ತನಕ ತಾಯಿ ಮನೇಲಿ ಹೆಣ್ಮಕ್ಳು ಇರ್ತಾರಲ್ವ, ಆವಾಗ ಅವರು ತುಂಬ ಸ್ವತಂತ್ರವಾಗಿ ಬೆಳೆದಿರ್ತಾರೆ. ಮುದ್ದಾಗಿ ಬೆಳೆಸಿದ್ದೀವಿ ಮಗಳನ್ನು ಅಂತ ಹೇಳ್ತಾರಲ್ವ. ಸೊ ಅದು ಆ ಮುದ್ದಾಗಿ ಬೆಳೆಸೋದು ಅಂದರೆ ಏನಂದರೆ, ಅವ್ರಿಗೆ ಇಷ್ಟ ಬಂದಾಗ ಬೆಳೆಸಿರ್ತಾರೆ. ಅಂದರೆ ಮಕ್ಕಳಿಗೆ ಏನು ಇಷ್ಟನೋ ಆ ಥರ ಬೆಳೆಸಿರ್ತಾರೆ. ಸೊ ಅವ್ರಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ. ಸೊ ಒಳ್ಳೆ ನಡತೆನ ಕಲಿಸಿರ್ತಾರೆ ಅಪ್ಪ ಅಮ್ಮ. ಹಾಗೆ ಅವ್ರಿಗೆ ಬೇಕಾದಾಗೆ, ಅಂದರೆ ಅವ್ರಿಗೆ ಇಷ್ಟ ಆಗಿದ್ದನ್ನು ತಿಂಡಿ ಮಾಡಿಕೊಡ್ತಾರೆ. ಅವ್ರಿಗೆ ಯಾವಾಗ ಬೇಕಾದರೂ ಬೆಳಿಗ್ಗೆ ಬೇಗ ಎದ್ದೇಳಿನ ಅಂದರೆ ಬೈಯೋದು ಆ ಥರ ಇರಲ್ಲ. ಅಂದರೆ ಹೆಣ್ಮಕ್ಳನ್ನು ಆ ಥರ ಅವ್ರ ಇಷ್ಟದ ಪ್ರಕಾರ ಬೆಳೆಸಿರ್ತಾರೆ. ಅದನ್ನೇ ಮುದ್ದಾಗಿ ಬೆಳೆಸಿರೋದು ಅಂತ ಹೇಳ್ತಾರೆ. ಅದೇನಾಗುತ್ತೆ ಅಂದರೆ, ಹೆಣ್ಮಕ್ಳಿಗೆ ಮದುವೆ ಆಗಿ ಗಂಡನ ಮನೆಗೆ ಬರುವಾಗ ತುಂಬ ಭಯ ಇರೋದು ಇದೆ. ನಮ್ಮ ಅಪ್ಪ ಅಮ್ಮ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ನಮ್ಮನ್ನು ಬೆಳೆಸಿದ್ದಾರೆ. ಯಾವುದೇ ಅಂದರೆ ಇವಾಗ ನಮ್ಗೆ ಇಷ್ಟ ಬಂದಂಗೆ ಬೆಳೆಸಿದ್ದಾರೆ. ಇವಾಗ ಗಂಡನ ಮನೆಗೆ ಹೋದಾಗ ನಮಗಿಷ್ಟ ಬಂದಂಗೆ ಇರೋಕ್ಕಾಗಲ್ಲ, ಬೇರೆಯವರು ಇಷ್ಟ ಥರ ನಾವು ಬದುಕಬೇಕಲ್ಲ ಅನ್ನೋದು ಹೆಣ್ಮಕ್ಳ ಮೈಂಡ್ಸೆಟ್ಟಲ್ಲಿರುತ್ತೆ. ನನಗೆಲ್ರಿಗೂ ಹಂಗಿರುತ್ತೋ ಗೊತ್ತಿಲ್ಲ, ನನಗಿದ್ದಿದ್ದು ಅದು ಮೈಂಡ್ಸೆಟ್ಟು. ಹೆಂಗಂದರೆ, ನಾನು ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತೀನಿ, ನನ್ನ ಗಂಡನ ಮನೇಲಿ ಏನು ಅನ್ಕೋತಾರೋ ಏನೋ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ನನ್ನ ಗಂಡನ ಮನೇಲಿ ಏನು ಅನ್ಕೋತಾರೋ ಏನೋ. ಸೊ ಈ ಥರ ಎಲ್ಲ ಕನ್ಫ್ಯೂಷನ್ ಇಟ್ಕೊಂಡು ನಾವು ಗಂಡನ ಮನೆಗೆ ಅಂತ ಬಂದಿರ್ತೀವಿ. ಆವಾಗ ಏನಾಗುತ್ತೆ ಅಂದರೆ, ಇಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಸೊ ತುಂಬ ಜನರ ಮನೆಯಲ್ಲಿ ನೆಮ್ಮದಿ ಹಾಳಾಗಿ ಹೋಗೋದು ಇದೇ ರೀಸನಿಂದ ಅಂತ ನನಗನ್ಸುತ್ತೆ. ಆ ಭಯ ಇಟ್ಕೊಂಡು ಹೆಣ್ಮಕ್ಳು ಬಂದಾಗ ಆ ಭಯ ಹೋಗೋಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು, ಅಂದರೆ ಸ್ವಲ್ಪ ಟೈಮ್ ಕೊಡಬೇಕು. ಏನಾಗ್ತಿದೆ, ತುಂಬ ಮನೆಗಳಲ್ಲಿ ನಾನು ನೋಡಿರೋ ಪ್ರಕಾರ, ಬಂದ ತಕ್ಷಣವೇ ಅವರನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ನೋಡ್ತಾರೆ. ಇವಾಗ ಒಂದು ಮನೆಗೆ ಸೊಸೆ ಬಂತು ಅಂದ ತಕ್ಷಣ ಎಲ್ಲರೂ ಬಾಯಲ್ಲಿ ಹೇಳ್ತಾರೆ, ನೀನು ನನ್ನ ಮನೆ ಮಗಳ ಥರ, ನೀನು ನನ್ನ ಮನೆ ಮಗಳು, ನೀನು ಚೆನ್ನಾಗಿ ನೋಡ್ಕೋತೀವಿ ಅಂತ. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಬಟ್ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ, ಅವರನ್ನೇ ಹಿಡಿತದಲ್ಲಿ ಇಟ್ಕೋಬೇಕು, ಈ ಮನೆ ಪದ್ಧತಿಗೆ ಅವಳು ಬೇಗ ಹೊಂದ್ಕೋಬೇಕು. ಆ ಥರದ್ದಿದ್ದಾಗ ಹೆಣ್ಮಕ್ಳಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ತುಂಬ ಸ್ವತಂತ್ರವಾಗಿ ಅಪ್ಪನ ಮನೇಲಿ ಬೆಳೆದಿರ್ತಾರೆ. ಇಲ್ಲಿ ಗಂಡನ ಮನೆಯಲ್ಲಿ ಬೆಳಿಗ್ಗೆ ಏನೋ ಒಂದು ಲೇಟಾಗಿ ಎದ್ಬಿಟ್ರೆ, ನಾವು ಎದ್ದು ಬರುವಾಗಲೇ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ಇವತ್ತು ಬೇಗ ಎದ್ಬಿಟ್ಟೆ, ನಮ್ಮ ಮನೇಲಿ ಏನು ಅನ್ಕೋತಾರೋ ಏನೋ, ನನ್ನ ಗಂಡನ ಮನೇಲಿ ಏನು ಅನ್ಕೋತಾರೋ ಏನೋ. ಸೊ ಅದೇ ಟೆನ್ಷನಲ್ಲೇ ನಾವು ಬದುಕ್ತಾ ಇರ್ತೀವಿ. ಬಟ್ ನನ್ನ ಮಾವನ ಎಕ್ಸಾಂಪಲ್ ನಾನು ಏನಕ್ಕೆ ಕೊಡ್ತಿದ್ದೀನಿ ಅಂದರೆ, ನಾನೇನಾದರೂ ಲೇಟಾಗಿ ಎದ್ದು ಬಂದೆ ಅಂದರೆ, ನನ್ನ ಮಾವನ ಮುಖದಲ್ಲಿ ಎಷ್ಟು ಒಂದು ಮುಗ್ಧ ನಗು ಇರುತ್ತೆ ಅಂದರೆ, ನಿದ್ದೆ ಬಂತ ಮಗ. ಅವ್ರು ನನಗೆ ಯಾವತ್ತೂ ಹೆಸರು ಹೇಳೇ ಕರೆದಿಲ್ಲ, ಪುಟ್ಟ ಮಗ ಅಂತಲೇ ಕರೆದಿರೋದು. ಸೊ ಚೆನ್ನಾಗಿ ನಿದ್ದೆ ಬಂತ ಮಗ, ನಿದ್ದೆ ಮಾಡಿದ್ಯಾ, ರಾತ್ರಿ ತುಂಬ ಕೆಲಸ ಇತ್ತಾ, ಆಫೀಸ್ ವರ್ಕ್ ಇತ್ತಾ, ಇಲ್ಲ ತುಂಬ ಆರ್ಡರ್ಸ್ ಇತ್ತಾ, ಅದಕ್ಕೆ ಲೇಟ್ ಆಯಿತಾ, ನೋ ಪ್ರಾಬ್ಲಮ್, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೋದಿತ್ತಲ್ವಾ, ತೊಂದರೆ ಇರಲಿಲ್ಲ, ಯಾಕೆ ಇಷ್ಟು ಬೇಗ ಎದ್ದು ಬಂದೆ. ನಾನು 8 ಗಂಟೆಗೆ ಎದ್ದು ಬಂದ್ರೂ ನನ್ನ ಮಾವನ ಬಾಯಲ್ಲಿ ಬರೋದು ಇದೆ. ಸೊ ನಾವು ಅವಾಗ ಏನು ಮಾಡ್ತೀವಿ, ನೆಕ್ಸ್ಟ್ ಡೇ ಅಯ್ಯೋ ಪಾಪ ಮಾವ ಹಿಂಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ವ, ನಾವು ಲೇಟಾಗಿ ಎದ್ದರೆ ಪಾಪ ಅವರಿಗೂ ಹಿಂಸೆ ಆಗುತ್ತೆ ಅಂತ ನಾವೇ ಬೇಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಹೆಣ್ಮಕ್ಳೇ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ ಅಲ್ವಾ. ಸೊ ಅದಕ್ಕೆ ಈ ಪಾಯಿಂಟು ನಂಗೆ ತುಂಬ ಅಂದರೆ ತುಂಬ ನನ್ನ ಮಾವನಲ್ಲಿ ಇಷ್ಟ ಆಗಿರೋದು. ಇದನ್ನು ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಸೊ ಇದೆಲ್ಲ ನಿಮ್ಮ ಲೈಫಲ್ಲೂ ನೀವು ಅಳವಡಿಸ್ಕೊಂಡ್ರೆ ತುಂಬ, ಅಂದರೆ ಮನೆಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸೇ ಬರಲ್ಲ, ಎಲ್ಲರೂ ಖುಷಿಯಾಗಿರ್ಬೋದು. ಸೊ ಇನ್ನೊಂದು ಏನಂದರೆ, ಅಡುಗೆ ಮಾಡೋಕ್ಕೆ ಬಂದಿರಲ್ಲ ಹೆಣ್ಮಕ್ಳಿಗೆ. ಯಾವುದೇ ಹೆಣ್ಮಕ್ಳು ಮನೇಲಿದ್ದಾಗ ಅಮ್ಮ ಹೇಳಿದ್ರೂ ಮಾಡಲ್ಲ, ಇಲ್ಲ ನಾನು ಮಾಡಲ್ಲ ನೀನೇ ಮಾಡ್ಕೊ, ಆ ಥರ ಆ್ಯಟಿಟ್ಯೂಡೇ ಅಪ್ಪ ಅಮ್ಮನ ಹತ್ರ ತೋರಿಸ್ತಾ ಇರ್ತಾರೆ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ. ಬಟ್ ಏನಾಗುತ್ತೆ ಅಂದರೆ, ಅವ್ರ ಗಂಡನ ಮನೆಗೆ ಬಂದಾಗ ಏನೋ ಒಂದು ಸಿಚುವೇಷನಲ್ಲಿ ನಾವು ಏನೋ ಮಾಡಿರ್ತೀವಿ, ಏನೋ ಯೂಟ್ಯೂಬ್ ನೋಡ್ಕೊಂಡು ಸಮಥಿಂಗ್ ಏನೋ ಒಂದು ಮಾಡಿರ್ತೀವಿ, ಅದನ್ನು ತಿಂದ ತಕ್ಷಣ ಇದು ಉಪ್ಪು ಹೆಚ್ಚಾಗಿದೆ ಅಮ್ಮ, ಇದಕ್ಕೆ ನಾಳೆಯಿಂದ ಇಷ್ಟೊಂದು ಉಪ್ಪು ಹಾಕ್ಬೇಡ, ಖಾರ ಜಾಸ್ತಿ ಹಾಕ್ಬೇಡ, ಹಿಂಗೆ ಹೇಳೋ ಬದಲು ನನ್ನ ಮಾವ ಹೆಂಗೆ ಹೇಳ್ತಿದ್ರು ಅಂದರೆ, ಅಯ್ಯೋ ಒಂದಿನ ಅಂತೂ ಆಮೇಲೆ ನಾ ತಿಂದಿದ್ದೀನಿ, ನನಗೆ ತಿನ್ನೋಕ್ಕಾಗಿಲ್ಲ ಆ ಫುಡ್ಡನ್ನು, ಬಟ್ ನನ್ನ ಮಾವನಿಗೆ ಇಷ್ಟ ಆಗಿಲ್ಲ, ಸ್ಟಿಲ್ ಅದನ್ನು ತಿಂದು ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿ ಮಾಡಿದೀಯ ಅಂತ ಅಂದರು. ಅವ್ರು ತಿನ್ಕೊಂಡು ಹೋದ್ಮೇಲೆ ನಾನು ಆಮೇಲೆ ತಿಂತೀನಿ, ನಿಜವಾಗೂ ನಂಗೆ ತಿನ್ನೋಕ್ಕಾಗಿಲ್ಲ. ಸೊ ನಾನೇನು ಮಾಡ್ತೀನಿ, ಅವ್ರು ಆ ಥರ ಹೇಳಿಲ್ವಲ್ಲ, ಅಂದರೆ ಅವರು ಚೆನ್ನಾಗಾಗಿಲ್ಲ ಅಂದರೂ ಚೆನ್ನಾಗಾಗಿದೆ ಅಂದರು ಅಂತ ಅದೇ ಮೈಂಡ್ಸೆಟ್ ಇಟ್ಕೊಂಡು ನಾನು ನಾಳೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದನ್ನು ಸರಿ ಮಾಡಿಸ್ಕೊಳಕ್ಕೆ ಹೋಗ್ತೀನಿ. ಬಟ್ ಇವಾಗ ನೀವು ಫಸ್ಟ್ ಟೈಮ್ ಇದ್ದೀನಿ, ಏನಮ್ಮ ಇಷ್ಟೊಂದು ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ಯಾ, ಹಿಂಗೆ ಹೇಳಿಬಿಟ್ರೆ ನಮ್ಮ ಹೆಣ್ಮಕ್ಳ ಮೈಂಡ್ಸೆಟ್ಟಲ್ಲಿ ಏನು ಬರುತ್ತೆ ಅಂದರೆ, ನಾವು ಇಷ್ಟು ಮಾಡಿದ್ರೂ ನಮಗೊಂದು ಅಪ್ರಿಷಿಯೇಟ್ ಮಾಡಿಲ್ಲ ಅಲ್ಲ, ನಾಳೆಯಿಂದ ನಾವು ಮಾಡೋದೇ ಬೇಡ, ಅವರೇ ಮಾಡ್ಕೊಳ್ಳಿ. ಸೊ ಈ ಮೈಂಡ್ಸೆಟ್ ಬರ್ತಾ ಹೋಗುತ್ತೆ. ಸೊ ನನಗೆ ನನ್ನ ಮಾವನಲ್ಲಿ ಇಷ್ಟ ಆಗಿದ್ದು ಇದು ಕೂಡ ಒಂದು.
ಫಸ್ಟ್ ಟೈಮ್ ಬಂದಾಗೆಲ್ಲ ಅಂದರೆ ಮದುವೆ ಆಗಿ ಬಂದ ತಕ್ಷಣ ಎಲ್ಲ ತುಂಬ ಒಂದು ಹುರಿದುಂಬಿಸಿದ್ದಾರೆ. ನಾನು ತಪ್ಪು ಮಾಡಿದಾಗೆಲ್ಲ ಚೆನ್ನಾಗಾಗಿದೆ ಅಮ್ಮ ಅಂತಂದರು. ಸೊ ನನಗೆ ಅದು ರಿಯಲೈಸ್ ಆಯಿತು, ಓಕೆ ನಾನು ಅಡುಗೆ ಮಾಡುವಾಗ ಇದನ್ನು ಕಡಿಮೆ ಆಗಬೇಕು, ಇದನ್ನು ಜಾಸ್ತಿ ಆಗಬೇಕು, ನಾನು ಬೆಳಿಗ್ಗೆ ಲೇಟಾಗಿ ಎದ್ದರೆ ಕೆಲಸ ಕಡಿಮೆ ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಹೆಂಗಂದರೆ ಇವತ್ತಿನ ತನಕನೂ ನನ್ನ ಮಾವ ಇದು ಹೆಣ್ಮಕ್ಳು ಮಾಡೋ ಕೆಲಸ, ಇದು ಗಂಡು ಮಕ್ಳು ಮಾಡೋ ಕೆಲಸ, ಆ ಥರ ಡಿಫ್ರೆನ್ಷಿಯೇಟ್ ಮಾಡೇ ಇಲ್ಲ. ತುಂಬ ಇಂಪಾರ್ಟೆಂಟ್ ಪಾಯಿಂಟು ಇದು. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಮನೇಲಿ ಯಾರೂ ಇಲ್ಲ. ಸೊ ನಾನೇನೋ ಅಡುಗೆ ಮಾಡ್ತಾಯಿರ್ತೀನಿ, ಅಷ್ಟೊತ್ತಿಗೆ ನನಗೇನೋ ಆಫೀಸ್ ಕಾಲ್ ಬರುತ್ತೆ, ನಾನು ಕಾಲಲ್ಲಿ ಇರ್ತೀನಿ. ಅದು ಮೀಟಿಂಗ್ ಮುಗಿಸಿ ನಾನು ಬರೋದ್ರೊಳಗೆ ನಾನು ಅರ್ಧ ಮಾಡಿರೋ ಅಡುಗೆನ ನನ್ನ ಮಾವ ಮುಗಿಸಿಟ್ಬಿಡ್ತಾರೆ. ಇಲ್ಲ ನಾನೇನೋ ಪಾತ್ರೆ ತೊಳಿತಾ ಇರ್ತೀನಿ, ನಾನು ನೆಕ್ಸ್ಟು ಮೀಟಿಂಗ್ ಮುಗಿಸಿ ಬರೋದ್ರೊಳಗೆ ಆ ಪಾತ್ರೆ ಎಲ್ಲ ತೊಳೆದ್ಬಿಡ್ತಾರೆ. ಯಾವತ್ತೂ ಅವರು ಇದು ತುಂಬ ಜನರ ಮನೇಲಿ ನಾನು ನೋಡಿರೋದೇನೆಂದರೆ, ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದು, ಗುಡಿಸಿ ಒರೆಸಿ ಮಾಡೋದು ಹೆಣ್ಮಕ್ಳ ಕೆಲಸ, ಅಡುಗೆ ಮಾಡೋದು ಹೆಣ್ಮಕ್ಳ ಕೆಲಸ, ಆ ಥರ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನಾನು ದಯವಿಟ್ಟು ಹೇಳ್ತೀನಿ, ಹೆಣ್ಮಕ್ಳ ಕೆಲಸ ಗಂಡು ಮಕ್ಳ ಕೆಲಸ ಅಂತ ಯಾವುದೂ ಇಲ್ಲ. ಮನೆ ಕೆಲಸ ಅಂತ ನಾವು ಯಾವತ್ತು ಮೈಂಡಲ್ಲಿ ಇಟ್ಕೋತೀವೋ ಆ ಮನೇಲಿ ತುಂಬ ನೆಮ್ಮದಿ ಇರುತ್ತೆ. ಸೊ ತುಂಬ ಹೊಂದಾಣಿಕೆ ಆಗ್ತಾ ಹೋಗುತ್ತೆ. ನಾನು ಹೇಳೋದು, ಇವಾಗ ಮಾವ ಮಾಡಿದ್ರು ಅಂತ ನಾನು ಖುಷಿಯಾಗಿದ್ದಲ್ಲ, ಆ ಡಿಫ್ರೆನ್ಷಿಯೇಟೇ ಇಲ್ಲ. ಯಾವತ್ತಾದರೂ ನಾನು ರಾತ್ರಿ ತುಂಬ ಹೊತ್ತು ಮೀಟಿಂಗ್ ಇದ್ದು ಏನೋ ವರ್ಕ್ ಇದ್ದು ನಾನು ಲೇಟಾಗಿ ಮಲಗಿ ಬೆಳಿಗ್ಗೆ ಲೇಟಾಗಿ ಎದ್ದೆ ಅಂದರೆ ನನ್ನ ಮಾವ ಏನು ಮಾಡಿರ್ತಾರೆ, ಗುಡಿಸಿ ಒರೆಸಿ ಎಲ್ಲ ಮಾಡಿಬಿಟ್ಟಿರ್ತಾರೆ. ಸೊ ನನಗೆ ತುಂಬ ಗಿಲ್ಟಿ ಫೀಲ್ ಆಗ್ತಾ ಇರುತ್ತೆ, ಅಯ್ಯೋ ನನ್ನ ಕೆಲಸ ನನ್ನ ಮಾವ ಮಾಡಿಬಿಟ್ರಲ್ಲ ಅಂತ. ಬಟ್ ನನ್ನ ಮಾವನ ಹತ್ರ ಕೇಳಿದಾಗ, ಮಾವ ಅದು ನಾವು ಮಾಡೋ ಕೆಲಸ ಅಲ್ವಾ, ನೀವು ಮಾಡಬೇಡಿ ಇಂಥ ಕೆಲಸನೆಲ್ಲ, ನಾನು ಮಾಡ್ತೀನಿ, ಲೇಟಾದರೂ ನಾನು ಮಾಡ್ತೀನಿ ಅಂದರೆ, ಪರವಾಗಿಲ್ಲಮ್ಮ, ಮನೆ ಕೆಲಸ ಇದು, ನಿನ್ನ ಕೆಲಸ ಅಲ್ಲ, ನನ್ನ ಕೆಲಸ ಅಲ್ಲ, ಇದು ಮನೆ ಕೆಲಸ. ಮನೆ ಕೆಲಸ ಯಾರೋ ಒಬ್ಬರು ಮಾಡಿದ್ರೆ ಆಯಿತು. ಇವಾಗೇನು ನೀನು ಬಂದು ಈಗ ತಿಂಡಿ ತಿನ್ನು ಹೋಗು, ಮೊದಲು ಇವಾಗ ಲೇಟ್ ಆಗಿದೆ, ತಿಂಡಿ ತಿನ್ಬಿಡು ನೀನು. ನನಗೇನು ಮಾಡೋಕ್ಕೆ ಬಿಡೋಲ್ಲ, ದೋಸೆ ಮಾಡಿ ರೆಡಿ ಮಾಡಿರ್ತಾರೆ ತಿಂಡಿ ತಿನ್ನು ಅಂತ. ಸೊ ಇಂತಹ ಒಂದು ಮನುಷ್ಯನ ನಾನು ನನ್ನ ಲೈಫಲ್ಲಿ ನಾನು ನೋಡಿರಲಿಲ್ಲ. ಅಂದರೆ ಇಷ್ಟು ಒಂದು ಮುಗ್ಧತೆ, ಇಷ್ಟು ಒಂದು ಒಂಥರ ನಿಸ್ವಾರ್ಥಿ, ಅವ್ರಿಗೆ ವರ್ಡ್ಸೇ ಇಲ್ಲ ನನಗೆ ಹೊಗಳಕ್ಕೆ. ಸೊ ನಾನು ಇಷ್ಟೊಂದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ತುಂಬ ಜನ ಮಾವ ಆಗೋರು ಇರ್ತೀರ, ಮಾವ ಆದವ್ರು ಇರ್ತೀರ. ಸೊ ಇದನ್ನೆಲ್ಲ ನೀವು ಅಳವಡಿಸ್ಕೊಂಡ್ರೆ, ಅಂದರೆ ನೀವು ಮನೆಯ ಹಿರಿ ಮನುಷ್ಯ ಆಗಿರ್ತೀರಲ್ವಾ. ಸೊ ಇದನ್ನು ನೀವು ಅಳವಡಿಸ್ಕೊಂಡು ನಿಮ್ಮ ಮನೇಲಿ ಎಲ್ಲರೂ ಅಳವಡಿಸ್ಕೊಳ್ತಾರೆ. ಹೇಗೆ ಅಂದರೆ, ನನಗೆ ನನ್ನ ಮಾವನ ಹೊಗಳ್ತಾ ಆದರೆ ನನಗೊಂದು ವಾರ ಬೇಕಾಗುತ್ತೆ. ಸೊ ಎಲ್ಲರ ಮನೆಯಲ್ಲೂ ಅಯ್ಯೋ ಮಾವ ಅಂದರೆ ಸ್ಟ್ರಿಕ್ಟು, ಮಾವ ಅಂದರೆ ನಂಗೆ ಭಯ ಆಗುತ್ತೆ, ಈ ಥರ ಎಲ್ಲ ಇರೋ ಸಿಚುವೇಶನ್. ಇವಾಗ ನನ್ನ ಮಾವ ತುಂಬ ದೊಡ್ಡ ಎಕ್ಸಾಂಪಲ್. ಅವ್ರು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ನಾನು ಅವ್ರ ಫೋಟೋನ ಹಾಕಿರ್ತೀನಿ ನೋಡಿ, ಇವರೇ ನನ್ನ ಮಾವ. ಸೊ ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ವಾಟ್ಸಪ್ಪಲ್ಲಿಲ್ಲ. ಇದೆಲ್ಲ ಅಂದರೆ ಅವರನ್ನು ಏನಾದರೂ ಒಂದು ಸಾಮಾಜಿಕವಾಗಿ ತರೋಣ ಅಂತ ಹೇಳಿ ನನ್ನ ನಾದಿನಿ ಅವ್ರಿಗೆ ಮೊಬೈಲ್ ಕೊಡಿಸಿದ್ರು. ನನ್ನ ಮಾವ ಮೊಬೈಲಲ್ಲಿ ಮಾಡೋದೇನೆಂದರೆ, ಅವರು ಇದು ಲಲಿತಾ ಸಹಸ್ರನಾಮ ಕೇಳ್ತಾರೆ, ವಿಷ್ಣು ಸಹಸ್ರನಾಮ ಹಚ್ಕೊಂಡು ಇರ್ತಾರೆ. ಸೊ ಈಗಿನ ಕಾಲದಲ್ಲಿ ಇಂತಹ ಒಂದು ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಅಂದರೆ ನಮ್ಮ ಅದೃಷ್ಟ ಅಂತ ಅನ್ಕೋತೀನಿ. ಒಬ್ರಿಗೆ ಮೊಬೈಲ್ ಸಿಕ್ತಂದ್ರೆ ಇವಾಗ ಫೇಸ್ಬುಕ್ ಓಪನ್ ಮಾಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಇಲ್ಲ ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಈ ಥರ ಮಾಡ್ತಾರೆ. ಬಟ್ ನನ್ನ ಮಾವ ಮಾಡೋದಂದರೆ ಮಗ ಸೊಸೆ ಮಗಳಿಗೆ ವೀಡಿಯೋ ಕಾಲ್ ಮಾಡೋದು, ಮೊಮ್ಮಗನ ಜೊತೆಗೆ ವೀಡಿಯೋ ಕಾಲಲ್ಲಿ ಮಾತಾಡೋದು. ನೆಕ್ಸ್ಟು ಇರೋ ಟೈಮಲ್ಲೆಲ್ಲ ಅವರು ಇದರನ್ನು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹಾಕ್ಕೊಂಡು ಕೇಳ್ತಾ ಇರೋದು. ಸೊ ನನಗನ್ಸುತ್ತೆ ಅವರ ಇಷ್ಟು ಒಂದು ಮುಗ್ಧ ಮನಸ್ಸಿರೋದ್ರಿಂದನೇ ನನಗೆ ಅವ್ರದ್ದು ಅಷ್ಟೊಂದು ಇಷ್ಟ ಆಗಿದ್ದು ಅಂತ. ಹಾಗೆ ಯಾರಾದರೂ ಒಬ್ಬರು ನೋವು ಅಂತಂದರೆ, ಅಥವಾ ಯಾರಿಗಾದರೂ ಏನಾದರೂ ಇಲ್ಲ ಅಂತಂದರೆ ಅವ್ರು ಎಲ್ಲನೂ ಕೊಟ್ಬಿಡ್ತಾರೆ, ಏನೂ ಇಟ್ಕೊಳ್ಳಲ್ಲ ಅವರು. ಅವ್ರಿಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಕದ ಮನೆಯವ್ರಿಗೆ ಹೋಗಿ ಊಟ ಕೊಟ್ಬಿಡ್ತಾರೆ, ಅಂಥ ಮನಸ್ಸು ಅವರಿಗೆ. ಸೊ ಇಷ್ಟು ಒಳ್ಳೆಯ ಒಂದು ವ್ಯಕ್ತಿಯನ್ನು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ತುಂಬ ದಿನದಿಂದ ಅನ್ಕೋತಿದ್ದೆ. ನನ್ನ ಮಾವ ಯಾರಿಗೂ ಗೊತ್ತಿಲ್ಲ, ಅವರು 60-65 ವರ್ಷ ಆಯಿತು, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬ ಒಂದು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಬದುಕ್ತಾ ಇರುವಂಥ ವ್ಯಕ್ತಿ. ಆದರೆ ಎಷ್ಟೋ ಜನರಿಗೆ ಅವ್ರ ಬಗ್ಗೆನೇ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಮಾವ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ, ಸೊ ನಿಮ್ಮನ್ನು 4 ಜನರಿಗೆ ಗೊತ್ತಾಗೋ ಥರ ಮಾಡ್ತೀನಿ ನಾನು. ನೀವು ಎಲ್ಲ ಇಷ್ಟೊಂದು ಗೋ ಸೇವೆ ಮಾಡ್ತೀರಾ, ಭೂಮಿ ಸೇವೆ ಮಾಡ್ತೀರಾ, ನಿಮ್ಗೆ ಒಳ್ಳೇದಾಗತ್ತೆ, ನೋಡ್ತಾ ಇರಿ. ಸೊ ನಿಮ್ಮ ಒಂದು ಅಷ್ಟೊಂದು ಶ್ರಮ ಇದರಿಂದನೇ ನಮಗೆಲ್ಲ ಒಳ್ಳೇದಾಗ್ತಿದೆ. ಸೊ ನಿಮ್ಮ ಒಂದು ಆ ನಿಸ್ವಾರ್ಥ ಸೇವೆ ಇದೆ ಅಲ್ಲ, ಅದರಿಂದ ಎಲ್ರಿಗೂ ಒಳ್ಳೇದಾಗ್ತಿದೆ ಅಂತ ಹೇಳ್ತಾ ಇರ್ತೀನಿ. ಅಂದರೆ ಎಷ್ಟು ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದರೆ, ನಂಗೆ ನಮ್ಮ ಅಪ್ಪನಿಗೂ ನನ್ನ ಮಾವನಿಗೂ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ತುಂಬ ನಾನು ಅನ್ಕೋತಾ ಇದ್ದೆ, ಅಯ್ಯೋ ನನಗೆ ಮದುವೆ ಆದಮೇಲೆ ನಾನು ಹೇಗೆ ಜೀವನ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ, ಸೊ ಅವ್ರು ಹೇಳ್ದಂಗೆ ಕೇಳ್ತಾ ಇರಬೇಕು, ಈ ಥರ ಎಲ್ಲ ನಾನು ಮೈಂಡ್ ಸೆಟ್ ಇಟ್ಕೊಂಡಿದ್ದೆ. ಬಟ್ ನನ್ನ ಮಾವ ಅದನ್ನು ಟೋಟಲಿ ಚೇಂಜ್ ಮಾಡಿಬಿಟ್ಟಿದೆ. ನಾನು ಅತ್ತೆ ಬಗ್ಗೆನೂ ಹೇಳ್ತಾ ಇಲ್ಲ, ಸೊ ಅತ್ತೆನೂ ನನಗೆ ಯಾವತ್ತೂ ನಾನು ನೋವು ಮಾಡಿಸಿದ್ದಲ್ಲ, ಆ ಥರ ಏನೂ ಇಲ್ಲ. ಬಟ್ ಮಾವ ನನಗೆ ಯಾವತ್ತೂ ಈ ಲೆವೆಲಲ್ಲಿ ಇರ್ತಾರೆ. ಸೊ ನನಗೆ ಅದಕ್ಕೆ ನನ್ನ ಮಾವನ ಬಗ್ಗೆ ಯಾರಾದರೂ ಏನಾದ್ರು ನೆಗೆಟಿವ್ ಆಗಿ ಮಾತಾಡಿದ್ರೆ ನಾನು ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರು ಯಾವತ್ತೂ ಇಲ್ಲೇ ಇದ್ದಾರೆ, ಇಲ್ಲೇ ಇರ್ತಾರೆ. ಅವರು ಅಷ್ಟು ಒಳ್ಳೆ ವ್ಯಕ್ತಿತ್ವ. ನಾನು ಏನಕ್ಕೆ ಹೇಳ್ತಿದ್ರೆ ಅಂದರೆ, ನೀವು ಕೂಡ ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರಲ್ಲ, ಸೊಸೆಯಾಗಿ ಬಂದಿರ್ತಾರಲ್ವ, ಸೊ ನೀವು ಅವರನ್ನು ಅದೇ ಥರ ನೋಡಿಕೊಂಡ್ರೆ, ಅಷ್ಟೇ ಪ್ರೀತಿ ತೋರಿಸಿದ್ರೆ ಅವರು ನಿಮ್ಮನ್ನು ಈ ಲೆವೆಲಲ್ಲಿ ಇಟ್ಟಿರ್ತಾರೆ.
ಸೊ ಮನೆ ನೆಮ್ಮದಿ ಇರುತ್ತೆ, ಎಲ್ಲರೂ ಖುಷಿ ಖುಷಿಯಾಗಿರ್ಬೋದು. ನಿಮ್ಮ ಅಧಿಕಾರವನ್ನು ಚಲಾಯಿಸಬೇಡಿ ಯಾವತ್ತೂ. ಈಗ ಒಂದು ಹೆಣ್ಮಗಳು ಮನೆಗೆ ಬಂದರು ಅಂದರೆ ಅವಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಯಾವತ್ತೂ ನೋಡಬೇಡಿ. ಅವ್ರಿಗೆ ಪ್ರೀತಿ ತೋರಿಸಿ. ನೀವು 1% ಪ್ರೀತಿ ತೋರಿಸಿದ್ರೆ ಮನೆಗೆ ಬಂದು ಹೆಣ್ಮಗಳು 10% ಪ್ರೀತಿನ ಕೊಡ್ತಾರೆ. ಯಾಕಂದರೆ ಅವರು ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಬಂದಿರ್ತಾರೆ. ಸೊ ನೀವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಯಾವುದೋ ಒಬ್ಬರು ಮನೆಗೆ 2 ದಿನ ಸ್ಟೇ ಮಾಡೋಕ್ಕೆ ಹೋದ್ರೇ ಯಾವಾಗ ನಮ್ಮ ಮನೆಗೆ ವಾಪಸ್ ಬರ್ತೀವಿ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಬಟ್ ಆ ಹೆಣ್ಮಗಳ ಮನಸ್ಸನ್ನು ಒಂದ್ಸಲ ಯೋಚನೆ ಮಾಡಿ, ಅವರು ಹುಟ್ಟು ಬೆಳೆದ ಮನೇನ ಫುಲ್ ಬಿಟ್ಟು ಬಂದಿರ್ತಾರೆ. ಏನೋ ತಂದು ಅಂತ ಇರೋ ಎಲ್ಲ ಸರ್ವಸ್ವವನ್ನು ಬಿಟ್ಟು ಈ ಮನೆಗೆ ಬಂದಿರ್ತಾಳೆ ಅಲ್ವಾ. ಈ ಮನೆಗೆ ಬಂದು ಹೆಣ್ಮಗಳನ್ನ ನೀವು ಹೆಂಗೆ ನೋಡ್ಕೋಬೇಕಂದ್ರೆ ಒಂದು ಚೂರು ಆ ಮನಸ್ಸಿಗೆ ನೋವಾಗದೆ ಇರೋ ಥರ ನೋಡ್ಕೋಬೇಕು. ಯಾವಾಗ ಆ ಮನೆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕ್ತಾಳೆ ಆ ಮನೆ ನಿಜವಾಗೂ ಚೆನ್ನಾಗಿರಲ್ಲ. ಯಾವಾಗ ಆ ಹೆಣ್ಮಗಳು ನಗ್ನಗ್ತಾ ಮನೆ ತುಂಬ ಓಡಾಡ್ಕೊಂಡಿರ್ತಾಳೆ ಆ ಮನೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಆ ಹೆಣ್ಮಗಳನ್ನ ಯಾವತ್ತೂ ನೋಯಿಸ್ಬೇಡಿ. ಇವಾಗ ನಿಮ್ಮ ಮನೇಲಿ ಮಗಳಿದ್ದಾಗ ಅವಳು ಬೇರೆ ಮನೆಗೆ ಹೋದಾಗ ಹಂಗಿರಬೇಕು ಹಿಂಗಿರಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ವ. ಸೊ ಅದೇ ಥರ ನಿಮ್ಮ ಮನೆಗೆ ಒಂದು ಹೆಣ್ಮಗಳು ಬಂದಾಗ ಅವಳನ್ನು ನೋಯಿಸಬೇಡಿ. ನೀವೇನು ಬಂಗಾರ ಮಾಡಿಸ್ಬೇಕು, ಅವಳಿಗೆ ರೇಷ್ಮೆ ಸಾರಿ ತಂದ್ಕೊಡ್ಬೇಕು, ದುಡ್ಡು ಕೊಡಬೇಕು ಅಂತ ಯಾವ ಹೆಣ್ಮಗಳು ಬಯಸಲ್ಲ. ಫಸ್ಟ್ ಆ ಹೆಣ್ಮಗಳು ಬಯಸೋದು ಏನಂದರೆ ಪ್ರೀತಿ, ನಿಸ್ವಾರ್ಥ ಪ್ರೀತಿಯನ್ನು ಬಯಸ್ತಾಳೆ. ಅದೇನಾದರೂ ಇವಾಗ ಅತ್ತೆ ಮಾವ ಗಂಡನಿಂದ ಅದೊಂದು ನಿಸ್ವಾರ್ಥ ಪ್ರೀತಿ ಬಂತು ಅಂದರೆ ಹೆಣ್ಮಗು ಅದನ್ನು ದುಪ್ಪಟ್ಟು ಕೊಡ್ತಾಳೆ. ಸೊ ರೇರ್ ಕೇಸ್ ಇದೆ, ಹೆಣ್ಮಕ್ಳು ತಪ್ಪು ಮಾಡಿರೋ ತುಂಬ ರೇರ್ ಕೇಸ್ ಇದೆ. ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಬಟ್ ನನಗೆ ಅನುಭವ ಆಗಿದ್ದು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ಅದಕ್ಕೇ ನಾನು ನನ್ನ ಮಾವನ ಎಕ್ಸಾಂಪಲ್ ಕೊಡ್ತಾ ಇರೋದು. ನನ್ನ ಮಾವ ಅದು ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂದರೆ ನನಗೆ ತುಂಬ ಗಿಲ್ಟಿ ಫೀಲ್ ಆಗ್ತಾ ಇರುತ್ತೆ. ಅಯ್ಯೋ ನನ್ನ ಮಾವನಿಗೆ ನಾನು ಯೋಗ್ಯ ಸೊಸೆ ಹೌದು ಅಲ್ವ ಅಂತ ತುಂಬ ಸಲ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಅಂದರೆ ಇವಾಗ ನಾವು ಊರಿಗೆ ಹೋಗಿರ್ತೀವಿ, ಬರ್ತಾ ಇರ್ತೀವಿ, ಮಳೆ ಬರ್ತಾ ಇರುತ್ತೆ. ಸೊ ನಾವು ಕಾರ್ ಹತ್ತು ಕೂತ್ಕೊಂಡಿರ್ತೀವಿ, ಏನಾಗುತ್ತೆ ನನ್ನ ಮಗನ ನಾನು ಎತ್ಕೋಬೇಕಲ್ಲ, ಅವ್ನು ನಿದ್ದೆ ಮಾಡಿರ್ತಾನೆ, ನನ್ನ ಕಾರ್ ಮೇಲೆ ಕೂರಿಸ್ಕೋಬೇಕಲ್ವ. ಸೊ ಅದಕ್ಕೇ ನಾನು ಅವ್ನು ಎತ್ಕೊಂಡು ಬರ್ತಾ ಇರ್ತೀನಿ. ಒಂದಿನ ನನಗೆ ಆಗಿದ್ದ ಅನುಭವ ಇದು. ಬಂದು ಕಾರಲ್ಲಿ ಕೂತಿದ್ದೀನಿ, ನನ್ನ ಸ್ಲಿಪ್ಪರು ಫುಲ್ ಮಣ್ಣಾಗಿದೆ, ನಮ್ದು ಹಳ್ಳಿ ಅಲ್ವಾ. ಸೊ ತುಂಬ ಕಾಲೆಲ್ಲ ಗಲೀಜಾಗಿರುತ್ತೆ. ಸೊ ನನ್ನ ಮಗನ ಎತ್ಕೊಂಡು ನನಗೆ ಅದು ಮಣ್ಣನ್ನು ತೊಳ್ಕೊಳಕ್ಕಾಗ್ತಾ ಇರಲ್ಲ. ಲಿಟ್ರಲಿ ನನ್ನ ಮಾವ ಬಂದು ಒಂದು ಬಕೆಟಲ್ಲಿ ನೀರು ತಂದು ನನ್ನ ಕಾಲಿಗೆ ನೀರು ಹಾಕಿದ್ದಾರೆ. ಸೊ ನಂಗೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಆ್ಯಕ್ಚುಲಿ ನನಗೆ ಲಿಟ್ರಲಿ ನಾನು ಅಳ್ತಾ ಬಂದಿದ್ದೀನಿ ಅವತ್ತು. ಯಾಕಂದರೆ ನನ್ನ ಅಪ್ಪ ನನ್ನ ಅಮ್ಮ ನನಗೆ ಹೆಂಗೆ ಮಾಡಿದಾರೋ ಅದೇ ಥರ ಮಾಡ್ತಿದ್ದಾರೆ. ಸೊ ಒಂದು ಮಾವ ಸೊಸೆ ಕಾಲಿಗೆ ನೀರಂತಂದು ಹಾಕ್ತಾರೆ ಅಂದರೆ ಆ ವ್ಯಕ್ತಿ ಅದು ಎಷ್ಟು ಒಂದು ದೊಡ್ಡ ಮನಸ್ಸಿನ ವ್ಯಕ್ತಿ. ಇವಾಗ ನಾನಾದರೂ ನಾನು ಹಂಗೆ ಮಾಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿ. ನಾನೇ ಏನಾದರೂ ಮಾವನಿಗೇನಾದರೂ ರೇಗ್ತಾ ಇದ್ದರೆ, ಇವಾಗ ಹೆಂಗಂದರೆ ನಾನು ರೇಗೋದು ಒಂದೇ ವಿಷಯಕ್ಕೆ, ಅದೇನಂದರೆ ಅವರು ಯಾವಾಗ ಸ್ವೀಟ್ಸನ್ನು ತಂದು ಕೊಡ್ತಾ ಇರ್ತಾರೆ ಮಕ್ಕಳಿಗೆ. ಸ್ವೀಟ್ಸ್ ತುಂಬ ಕೊಡಬೇಡಿ ಮಾವ, ನಿಮ್ಗೆ ಎಷ್ಟು ಸಲ ಹೇಳ್ತೀನಿ ಸ್ವೀಟ್ಸ್ ಕೊಡಬೇಡಿ. ಇಷ್ಟೇ ನಾನು ರೇಗೋದಂದರೆ, ಮಾವ ನಿಮ್ಗೆ ಎಷ್ಟು ಸಲ ಹೇಳ್ತೀನಿ ಸ್ವೀಟ್ ಕೊಡಬೇಡಿ ಅಂತ, ಮತ್ತೆ ಯಾಕೆ ಕೊಟ್ಟಿದ್ದೀರಾ ಅಂತ ಅಂದರೆ ಸ್ಮೈಲ್ ಮಾಡ್ತಾರೆ. ಒಂದು ದಿನವೂ ಕೋಪ ಮಾಡ್ಕೊಂಡಿಲ್ಲ. ಅವ್ರು 7 ವರ್ಷದಲ್ಲಿ 1 ನಿಮಿಷ ಅವ್ರು ಕೋಪ ಮಾಡ್ಕೊಂಡಿದ್ದು ನೋಡಿಲ್ಲ. ಅವ್ರ ಮುಖದಲ್ಲಿ ಆ ಕೋಪದ ಛಾಯೆ ಕೂಡ ನೋಡಿಲ್ಲ. ಯಾವತ್ತೂ ಮುಗುಳ್ನಾಗ್ತಾ ಇರೋ ಮನುಷ್ಯ. ಈಗ ನಾನು ಫೋಟೋದಲ್ಲಿ ಹಾಕಿದ್ದೀನಲ್ಲ, ಅವರೇ ನನ್ನ ಮಾವ. ಸೊ ಎಷ್ಟು ಒಂದು ದೊಡ್ಡ ಎಕ್ಸಾಂಪಲ್ ಅವರು ಅಂದರೆ ನನ್ನ ಲೈಫಿನ ಒಂದು ಅತ್ಯದ್ಭುತ ವ್ಯಕ್ತಿ ಅಂತ ಹೇಳ್ತೀನಿ ನಾನು. ಯಾವಾಗ ಕೇಳ್ತೀನಿ, ಮಾವ ನಿಮ್ಮ ಕೋಪನೇ ಬರಲ್ವಾ, ನೀವು ಯಾಕೆ ಜಗಳ ಆಡಲ್ಲ, ಏನಕ್ಕೆ ಯಾರಾದರೂ ಏನಾದರೂ ಹೇಳಿದ್ರೆ ರಿಯಾಕ್ಟ್ ಮಾಡಲ್ಲ ಅಂತ ಕೇಳಿದ್ರೆ ಅವ್ರು ಹೇಳೋ ಒಂದೇ ಉತ್ತರ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತಲ್ವಾ. ಇವಾಗ ಒಬ್ಬರು ಜಗಳ ಆಡ್ತಿದ್ದಾರೆ ಅಂದರೆ ಇನ್ನೊಬ್ರು ಸೈಲೆಂಟ್ ಆಗಿಬಿಟ್ರೆ ಸೌಂಡ್ ಬರಲ್ಲ, ಅದು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಇವಾಗ ಒಬ್ಬರು ಜಗಳ ಆಡ್ತಿದ್ದಾರೆ ಅಂತ ಇನ್ನೊಬ್ಬರು ಬಂದು ಸ್ಟಾರ್ಟ್ ಮಾಡಿಬಿಟ್ರೆ ತುಂಬ ದೊಡ್ಡದಾಗತ್ತೆ, ಮನೆ ನೆಮ್ಮದಿ ಹಾಳಾಗತ್ತೆ. ನನಗೆ ಬೇಕಾಗಿರೋದು ನೆಮ್ಮದಿ ಅಮ್ಮ, ಅಷ್ಟೇ. ನನಗೆ ಆಸ್ತಿ ಬೇಡ, ಬಂಗಾರ ಬೇಡ, ಏನೂ ಬೇಡ. ನನಗೆ ಬೇಕಾಗಿರೋದು ಮನೆ ನೆಮ್ಮದಿ. ಅದಕ್ಕೋಸ್ಕರ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ನಾನು ಹಿಂಗೆ ಇರ್ತೀನಿ, ನಂಗೆ ಹಿಂಗಿರೋದೇ ಇಷ್ಟ. ಯಾರು ಏನೇ ಹೇಳಿದ್ರು ಅವ್ರು ಹೇಳಲಿ, ನಾನು ಹಿಂಗಂತ ನನಗೆ ಗೊತ್ತಲ್ವಾ. ಸೊ ನಾನು ರಿಯಾಕ್ಟ್ ಮಾಡಲ್ಲ. ಸೊ ಇದನ್ನು ನಾನು ಅಳವಡಿಸ್ಕೊಳ್ತಾ ಹೋಗ್ತಾ ಬಂದೆ. ಅಂದರೆ ಮೊದಲು ನಾನು ತುಂಬ ಮುಂಗೋಪಿ ಆಗಿದ್ದೆ, ನನಗೆ ತುಂಬ ಬೇಗ ಕೋಪ ಬರ್ತಿತ್ತು. ಬಟ್ ನನ್ನ ಮಾವ ನೋಡಿ 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 ಹೌದಲ್ವಾ, ಈಗ ಒಬ್ಬರು ಜಗಳ ಆಡ್ತಾ ಇದ್ದರೆ ನಾವು ಸೈಲೆಂಟ್ ಆಗಿಬಿಟ್ರೆ ಅವ್ರು ಏನಾದರೂ ಮಾಡ್ಕೋತಾರಲ್ವಾ. ಸೊ ಅವ್ರು ರಿಯಾಕ್ಟ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಸೊ ಇಂತಹ ಒಂದು ಅತ್ಯದ್ಭುತ ವ್ಯಕ್ತಿಯ ಸೊಸೆ ನಾನು ಅಂತ ಹೇಳ್ಕೊಳ್ಳೋದು ನಂಗೆ ತುಂಬ ಖುಷಿಯಾಗುತ್ತೆ. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ನನ್ನ ಅಪ್ಪ ಅಮ್ಮ, ನನ್ನ ಅಪ್ಪನ ಮನೆ ಫ್ಯಾಮಿಲಿ ನಾನು ಕಂಪೇರ್ ಮಾಡಲ್ಲ. ಯಾಕಂದರೆ ಅವ್ರು ಯಾವತ್ತೂ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಆ ಫ್ಯಾಮಿಲಿ ಅಂದರೆ ಅವ್ರು ಯಾವತ್ತೂ ಇಲ್ಲೇ ಇರ್ತಾರೆ. ಅವ್ರು ತಪ್ಪು ಮಾಡಿದ್ರು ನಮ್ಗೆ ತಪ್ಪು ಅನ್ಸಲ್ಲ, ಅವ್ರು ಒಳ್ಳೇದು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಆ ಥರ. ಬಟ್ ನನಗೆ ಫಸ್ಟ್ ಟೈಮು ಒಬ್ಬರು ನನ್ನ ಮಾವ ಅಂದರೆ ನನ್ನ ಗಂಡನ ಕಡೆಯಲ್ಲಿ ನನ್ನ ಗಂಡನ ತಂದೆ ತುಂಬ ಅತ್ಯದ್ಭುತ ವ್ಯಕ್ತಿ ಅಂತ ಅನಿಸಿದ್ದು. ಸೊ ನನ್ನ ಮಾವನಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ದೇವರೆಲ್ಲ ಬಿಡ್ಕೋತೀನಿ. ಹಾಗೆ ಸೊ ಇದೇ ಥರ ಒಂದು ವ್ಯಕ್ತಿತ್ವವನ್ನು ನೀವು ಕೂಡ ಮನೆಯಲ್ಲಿ ಬೆಳೆಸ್ಕೊಂಡ್ರೆ, ಅಂದರೆ
ಎಲ್ಲ ನನ್ನ ಮಾಮ ಮಾಡಿದ್ದಾರೆ ಕೆಲಸ ಮಾಡಿ ಅಂತ ಹೇಳ್ತಿಲ್ಲ, ಆ ಪ್ರೀತಿ ಕೊಡಿ ಮನೆ ಹೆಣ್ಮಕ್ಳಿಗೆ. ಸೊ ಅವ್ರು ನಿಮಗೆ ದುಪ್ಪಟ್ಟು ಪ್ರೀತಿ ಕೊಡ್ತಾರೆ, ಮನೆ ನೆಮ್ಮದಿ ಹಾಳಾಗಲ್ಲ, ಖುಷಿಯಾಗಿರ್ಬೋದು. ಇವತ್ತಿನ ಜೀವನ ಇವತ್ತು ನಾವಿದ್ದೀವಿ, ನಾಳೆ ಇರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಇರೋಷ್ಟು ದಿನ ಎಲ್ಲರೂ ಖುಷಿಯಾಗಿದ್ದರೆ ಅದೇ ಖುಷಿ ಅಲ್ವಾ. ಸೊ ಒಂದು ಫ್ಯಾಮಿಲಿಯೇ ಖುಷಿಯಾಗಿರುತ್ತೆ ಅಂತ ಹೇಳ್ತಾ, ಸೊ ನನ್ನ ಮಾವನಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್.